ಮಂದಿರಕ್ಕೆ ಈ ದೇಶದ ಕೋಟಿ ಕೋಟಿ ಜನ ಹೋರಾಟವನ್ನು ಮಾಡಿದ್ದಾರೆ. ಸಾಧು ಸಂತರು ಹೋರಾಟವನ್ನು ಮಾಡಿದ್ದಾರೆ. ಈ ದೇಶದ ಎಲ್ಲ ಹಿಂದೂಗಳು ಒಂದಾಗಿ ಸ್ವರ ಎತ್ತಿದ್ದಾರೆ. ಈ ದೇಶದ ಪ್ರತಿಯೊಂದು ಹಿಂದೂ ಮನೆಯಿಂದ ಅದಕ್ಕೆ ಕಾಣಿಕೆಗಳನ್ನು ಅರ್ಪಣೆ ಮಾಡಿದ್ದಾರೆ, ದೀಪವನ್ನು ಹಚ್ಚಿದ್ದಾರೆ. ಇದಕ್ಕೆ ಇಡೀ ಹಿಂದೂ ಸಮಾಜ ಒಂದಾಗಿತ್ತು. RSS ನ ಇದಾದ್ರೆ ಬೇರೆ ನಾಗ್ಪುರದಲ್ಲಿ ಮಾಡ್ತಿದ್ವು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಇಡೀ ಹಿಂದೂ ಸಮಾಜ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನಿರ್ಮಾಣ ಮಾಡ್ತಾ ಇಲ್ಲ, ವಿಶ್ವ ಹಿಂದೂ ಪರಿಷತ್ನ ನೇತೃತ್ವ ಸಂತರ ಮಂಡಳಿ ಮಾಡ್ತಾ ಇದೆ. ಮಂದಿರಕ್ಕೆ ಈ ದೇಶದ ಕೋಟಿ ಕೋಟಿ ಜನ ಹೋರಾಟವನ್ನು ಮಾಡಿದ್ದಾರೆ. ಸಾಧು ಸಂತರು ಹೋರಾಟವನ್ನು ಮಾಡಿದ್ದಾರೆ. ಈ ದೇಶದ ಎಲ್ಲ ಹಿಂದೂಗಳು ಒಂದಾಗಿ ಸ್ವರ ಎತ್ತಿದ್ದಾರೆ. ಈ ದೇಶದ ಪ್ರತಿಯೊಂದು ಹಿಂದೂ ಮನೆಯಿಂದ ಅದಕ್ಕೆ ಕಾಣಿಕೆಗಳನ್ನು ಅರ್ಪಣೆ ಮಾಡಿದ್ದಾರೆ, ದೀಪವನ್ನು ಹಚ್ಚಿದ್ದಾರೆ. ಇದಕ್ಕೆ ಇಡೀ ಹಿಂದೂ ಸಮಾಜ ಒಂದಾಗಿತ್ತು. RSS ನ ಇದಾದ್ರೆ ಬೇರೆ ನಾಗ್ಪುರದಲ್ಲಿ ಮಾಡ್ತಿದ್ವು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಇಡೀ ಹಿಂದೂ ಸಮಾಜ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನಿರ್ಮಾಣ ಮಾಡ್ತಾ ಇಲ್ಲ, ವಿಶ್ವ ಹಿಂದೂ ಪರಿಷತ್ನ ನೇತೃತ್ವ ಸಂತರ ಮಂಡಳಿ ಮಾಡ್ತಾ ಇದೆ. ಮಂದಿರಕ್ಕೆ ಈ ದೇಶದ ಕೋಟಿ ಕೋಟಿ ಜನ ಹೋರಾಟವನ್ನು ಮಾಡಿದ್ದಾರೆ. ಸಾಧು ಸಂತರು ಹೋರಾಟವನ್ನು ಮಾಡಿದ್ದಾರೆ. ಈ ದೇಶದ ಎಲ್ಲ ಹಿಂದೂಗಳು ಒಂದಾಗಿ ಸ್ವರ ಎತ್ತಿದ್ದಾರೆ. ಈ ದೇಶದ ಪ್ರತಿಯೊಂದು ಹಿಂದೂ ಮನೆಯಿಂದ ಅದಕ್ಕೆ ಕಾಣಿಕೆಗಳನ್ನು ಅರ್ಪಣೆ ಮಾಡಿದ್ದಾರೆ, ದೀಪವನ್ನು ಹಚ್ಚಿದ್ದಾರೆ. ಇದಕ್ಕೆ ಇಡೀ ಹಿಂದೂ ಸಮಾಜ ಒಂದಾಗಿತ್ತು. RSS ನ ಇದಾದ್ರೆ ಬೇರೆ ನಾಗ್ಪುರದಲ್ಲಿ ಮಾಡ್ತಿದ್ವು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಇಡೀ ಹಿಂದೂ ಸಮಾಜ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನಿರ್ಮಾಣ ಮಾಡ್ತಾ ಇಲ್ಲ, ವಿಶ್ವ ಹಿಂದೂ ಪರಿಷತ್ನ ನೇತೃತ್ವ ಸಂತರ ಮಂಡಳಿ ಮಾಡ್ತಾ ಇದೆ.